ಕರ್ನಾಟಕದಲ್ಲಿ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 1000 ದಿನಗಳನ್ನು ಪೂರೈಸಿ ಸಾವಿರದ ಸಂಭ್ರಮ ಅಂತ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ನಾನು ತಮ್ಮ ಮೂಲಕ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ, ಸಂಭ್ರಮ ಯಾಕೆ? ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದ್ದೀವಿ ಏನು ಸಂಭ್ರಮನ? 60% ಸರ್ಕಾರ ನಮ್ಮದು ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರ ನೀವು ಸಂಭ್ರಮಿಸ್ತಾ ಇದ್ದೀರಾ? ಅಥವಾ ನಿಮ್ಮ ಮಂತ್ರಿ ನಾಗೇಂದ್ರ ಜೈಲಿಗೆ ಹೋದ ಕಾರಣಕ್ಕೆ, ವೀರೇಂದ್ರ ಪಪ್ಪಿ, ಸತೀಶ್ ಶೈಲು ಇವರೆಲ್ಲ ಜೈಲಿಗೆ ಹೋದ ಕಾರಣಕ್ಕೆ ನೀವು ಸಂಭ್ರಮಿಸ್ತಾ ಇದ್ದೀರಾ? ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ದೇಶದಲ್ಲಿ ಅನ್ನೋದ ಕಾರಣಕ್ಕೋಸ್ಕರ ಸಂಭ್ರಮನ? ಯಾವ ಕಾರಣಕ್ಕೆ ನಿಮ್ಮ ಸಂಭ್ರಮ? ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ದರೋಡೆಕೋರರು ದರೋಡೆ ಮಾಡಿಕೊಂಡು ರಾಜಾರೋತ್ಸವಾಗಿ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಕರ್ನಾಟಕದ ಉದ್ದಗಲಕ್ಕೆ ನಾವು ಡ್ರಗ್ಸ್ ಮಾಫಿಯಾ ಕಾರ್ಯಾಚರಣೆ ಮಾಡೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸಂಭ್ರಮನ? ಯಾವ ಕಾರಣಕ್ಕೆ ನೀವು ಸಂಭ್ರಮ ಪಡ್ತಾ ಇದ್ದೀರಿ? ಗುತ್ತಿಗೆದಾರರ 37,000 ಕೋಟಿ ಬಿಲ್ ಬಾಕಿ ಇದ್ದು ಗುತ್ತಿಗೆದಾರರನ್ನ ಆತ್ಮಹತ್ಯೆಯ ಸ್ಥಿತಿಗೆ ದೂಡಿದ್ದೀವಿ ಅನ್ನೋದಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? SCP TSP ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸಂಭ್ರಮ ಪಡ್ತಾ ಇದ್ದೀರಾ? ಅಭಿವೃದ್ಧಿ ಯೋಜನೆಗಳನ್ನೆಲ್ಲ ಸ್ಥಗಿತಗೊಳಿಸಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಗೃಹಲಕ್ಷ್ಮಿ ಯೋಜನೆಯ ಹಣದ ದುರುಪಯೋಗ ಆಗಿದೆ, ಅದಕ್ಕೋಸ್ಕರ ನೀವು ಸಂಭ್ರಮ ಪಡ್ತಾ ಇದ್ದೀರಾ? ಯಾವ ಕಾರಣಕ್ಕೆ ಸಂಭ್ರಮ ಪಡ್ತಾ ಇದ್ದೀರಿ? ಅಬ್ಕಾರಿ ಹಗರಣ CL2, CL6, CL7, CL9 ಲೈಸೆನ್ಸಿಗೆ ದರ ನಿಗದಿ ಮಾಡಿ ಅವ್ರನ್ನೆಲ್ಲರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಏನಿದೆ ಸಂಭ್ರಮ ಪಡೋಕ್ಕೆ? ಸಂಭ್ರಮ ಪಡುವಂಥದ್ದನ್ನು ಏನು ಮಾಡಿದ್ದೀರಿ ಹೇಳಿ ನೀವೀಗ? ಪ್ರತಿನಿತ್ಯ ನೆಗೆಟಿವ್ ಸುದ್ದಿ, ಈ ಸರ್ಕಾರದ ಬಗ್ಗೆ ಪಾಸಿಟಿವ್ ಸುದ್ದಿಗಳೇ ಇಲ್ಲ, ಕೇವಲ ನೆಗೆಟಿವ್ ಸುದ್ದಿಗಳೇ ಬರ್ತಾ ಇದ್ದಾವೆ. ಈ ನೆಗೆಟಿವ್ ಸುದ್ದಿಗಳ ಕಾರಣಕ್ಕೋಸ್ಕರ ಸಂಭ್ರಮ ಪಡ್ತಾ ಇದ್ದೀರಾ? ಏನು ಕಾರಣಕ್ಕೆ ಸಂಭ್ರಮ ಪಡ್ತಾ ಇದ್ದೀರಿ? ಪ್ರತಿನಿತ್ಯ ಜನರ ಸಮಸ್ಯೆಗಳಿಗಿಂತ ನಿಮ್ಮ ಕುರ್ಚಿಯ ಸಮಸ್ಯೆನೇ ಮುಖ್ಯ ಆಗಿದೆ, ಇದಕ್ಕೋಸ್ಕರ ಸಂಭ್ರಮನ? ಅದಕ್ಕೆ ನೀವು ಸಂಭ್ರಮ ಪಡುವಂಥ ಯಾವ ಒಂದು ಕೆಲಸ ಮಾಡಿದ್ದೀರಿ ಅಂತ ಹೇಳಿ. ನೀವು ಸಂಭ್ರಮ ಪಡುವಂಥ ಯಾವುದೋ ಒಂದು ಕೆಲಸವನ್ನು ಕೂಡ ಈ ಸರ್ಕಾರ ಬಂದ ಮೇಲೆ ಮಾಡಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಆಯಿತು, ಇವತ್ತಿಗೂ ಪೂರ್ಣ ಹಣ ವಸೂಲಾಗಲಿಲ್ಲ, ಇನ್ನೂ ಜಪ್ತಾಗಿಲ್ಲ. ಯಾವ ಕಾರಣಕ್ಕೆ ಸಂಭ್ರಮ ಪಡ್ತೀರಿ? ಮುಖ್ಯಮಂತ್ರಿಗಳ ಮೇಲೇ ಮೂಢ ಆಪಾದನೆ ಬಂತು, ನೀವು ಸೈಟು ವಾಪಸ್ ಕೊಡಬೇಕಾಯ್ತು. ಏನಿದೆ ಸಂಭ್ರಮ ಪಡುವಂಥದ್ದು? ನೀವು ಶಾಶ್ವತವಾಗಿರುವಂಥ ಯಾವೊಂದು ಯೋಜನೆ ಮಾಡಿದ್ದೀರಿ ಹೇಳಿ? ಈ ಒಂದು 3 ವರ್ಷದಲ್ಲಿ ಕರ್ನಾಟಕದ ಜನ ನೆನಪಿಟ್ಕೊಳ್ಳುವಂಥ ಯಾವ ಯೋಜನೆಯನ್ನು ನೀವು ಮಾಡಿದ್ದೀರಿ? ಕರ್ನಾಟಕಕ್ಕೆ ಏನು ಮಾಡಿದ್ದೀರಿ ಹೇಳಿ? ಮಂಗಳೂರಿಗೆ ಏನು ಮಾಡಿದ್ದೀರಿ ಹೇಳಿ? ಬೇಡ, ನಿಮ್ಮ ಹುಟ್ಟು ಜಿಲ್ಲೆ ಮೈಸೂರಿಗೆ ಏನು ಮಾಡಿದ್ದೀರಿ ಹೇಳಿ? ಏನನ್ನೂ ಮಾಡ್ದಲೇ ಸಂಭ್ರಮ ಪಡೋದಕ್ಕೆ ಏನಿದೆ? ಹಂಗಾರೆ ಏನಂತ ಸಂಭ್ರಮ ಪಡ್ತೀರಿ? ನಮ್ಮೆಲ್ಲ ಸಚಿವರು ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡಿದ್ದೀವಿ ಅಂತ ನೀವು ಸಂಭ್ರಮ ಪಡೋಕ್ಕಾಗಲ್ಲ. ಅದು ತಲೆ ತಗ್ಗಿಸ್ಬೇಕು. ಅದು ನಿಮಗೊಂದು ಅಪಮಾನ ಸಂಗತಿ. ಉಪಲೋಕಾಯುಕ್ತರು 63% ದಾಟಿದೆ ಭ್ರಷ್ಟಾಚಾರ ಅಂತ ಹೇಳೋದು ನಿಮ್ಮ ಸರ್ಕಾರಕ್ಕೆ ಕೊಟ್ಟಂಥ ಒಂದು ಸರ್ಟಿಫಿಕೇಟು. ಅದಕ್ಕೆ ನೀವು ಸಂಭ್ರಮ ಪಡೋಕ್ಕಾಗಲ್ಲ. ಆ ವಿಷಯಕ್ಕೆ ಸಂಭ್ರಮ ಪಡೋಕ್ಕೆ ಸಾಧ್ಯ ಇಲ್ಲ. ಗುತ್ತಿಗೆದಾರರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ, ನೀವು ಅವ್ರ ಬಿಲ್ ಬಾಕಿ ಕೊಟ್ಟಿಲ್ಲ, ಬದಲಿಗೆ ಅವ್ರನ್ನ ಬೆದರಿಸ್ತಾ ಇದ್ದೀರಿ. ಯಾವ ಕಾರಣಕ್ಕೆ ಸಂಭ್ರಮ ಪಡ್ತೀರಿ? ನಮ್ಮ ಕಿರಣ್ ಮುಜುಮ್ದಾರರು ಮತ್ತು ಮೋಹನ್ ದಾಸ್ ಪೈ ಇಂಥವರು ಗುಂಡಿಗಳ ಕುರಿತಾಗಿ ಮಾತಾಡಿದ್ರೆ ಅವ್ರಿಗೆ ಬೆದರಿಕೆ ಹಾಕ್ತೀರಿ. ನಿಮ್ಗೆ ಏನಿದೆ ಸಂಭ್ರಮ ಪಡೋಕ್ಕೆ? ಸಂಭ್ರಮ ಪಡುವಂಥದ್ದು ಯಾವುದೂ ಕೂಡ ನೀವು ಮಾಡಿಲ್ಲ. ಬದಲಿಗೆ
ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದಿರಿ. ನಿಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಿದ್ದೀರಿ. ಯಾವುದನ್ನು ಬಿಟ್ಟಿದ್ದೀರಿ ಹೇಳಿ? ಹಾಲಿಂದ ಹಿಡಿದು ಆಲ್ಕೋಹಾಲ್ವರೆಗೂ ದರ ಏರಿಸಿದ್ದು ಕುಖ್ಯಾತಿ ನಿಮ್ಮ ಸರ್ಕಾರದಿದೆ. RTC 15 ರೂಪಾಯಿದ್ದ RTC ಬೆಲೆಯನ್ನು 30 ರೂಪಾಯಿಗೆ ಏರಿಸಿದ್ರಿ. 20 ರೂಪಾಯಿ ಸ್ಟಾಂಪ್ ಪೇಪರ್ನೇ ಮಾಯ ಮಾಡಿದ್ರಿ. ಎಲ್ಲಿದೆ 20 ರೂಪಾಯಿ ಸ್ಟಾಂಪ್ ಪೇಪರ್? ಇವತ್ತು ಸ್ಟಾಂಪ್ ಪೇಪರ್ 20 ರೂಪಾಯಿ ಸ್ಟಾಂಪ್ ಪೇಪರೇ ಇಲ್ಲ. ವಿದ್ಯುತ್ ದರ ಏರಿಸಿದ್ರಿ, ನೀರಿನ ದರ ಏರಿಸಿದ್ರಿ, ಕಸದ ದರನೂ ಕೂಡ ಏರಿಕೆ ಮಾಡಿದಿರಿ. ಯಾವ್ದು ಬಿಟ್ಟಿದ್ದೀರಿ ನೀವು? ಬಿಟ್ಟಿರೋದು ಯಾವ್ದು ಬಿಟ್ಟಿದ್ದೀರಿ? ರೈತನ ಬಿತ್ತನೆ ಬೀಜದ ದರವನ್ನು ಕೂಡ ಏರಿಕೆ ಮಾಡಿದಿರಿ. ಈ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ 3 ಹೆಚ್ಚುವರಿ ಸೆಸ್ ಹಾಕಿದ್ರಿ. ಯಾವುದು ನಿಮಗೇನಾದ್ರು ಒಂದು ಗಾದೆ ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ಒಂದು ಗಾದೆ ಮಾತಿದೆ. ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏರಿಸದೇ ಇರ್ತಕ್ಕಂಥ ಬೆಲೆ ಇಲ್ಲ. ಎಲ್ಲದರ ದರವನ್ನು ಕೂಡ ಏರಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಇನ್ನು ಹಿಂದೆ ನಮ್ಮ ರಾಜ್ಯದಲ್ಲಿ ಕೊಡ್ತಿದ್ದಂಥ ಯೋಜನೆಯನ್ನು, ಕಿಸಾನ್ ಸಮ್ಮಾನ್ ಯೋಜನೆ ರದ್ದುಪಡಿಸಿದ್ರಿ. 4,000 ರೂಪಾಯಿ ನಾವು ಕೊಡ್ತಿದ್ವಿ. ರೈತ ವಿದ್ಯಾನಿಧಿ ರದ್ದುಪಡಿಸಿದ್ರಿ. ಏನಿದೆ ಸಂಭ್ರಮ ಪಡುವಂಥದ್ದು? ಏನಿದೆ ಹೇಳಿ? ಒಂದೇ ಒಂದು ಸಂಭ್ರಮ ಪಡುವಂಥ ವಿಷಯವನ್ನು ನೀವು ಹೇಳಿ, ಆಮೇಲೆ ನೀವು ಸಂಭ್ರಮ ಪಡಿ. ಮಹಿಳೆಯರಿಗೆ ಅದರಲ್ಲಿ 7 ತಿಂಗಳಲ್ಲಿ 340ಕ್ಕೂ ಹೆಚ್ಚು ಅತ್ಯಾಚಾರದ ಪ್ರಕರಣಗಳು ದಾಖಲಾಗಿದೆ. ಮಹಿಳಾ ಅತ್ಯಾಚಾರದ ಪ್ರಕರಣಗಳು. ಇದನ್ನು ಇಟ್ಕೊಂಡು ಭಾಷಣ ಮಾಡ್ತೀರಾ? ನಮ್ಮ ಸರ್ಕಾರದಲ್ಲಿ ಮಹಿಳಾ ಅತ್ಯಾಚಾರದಲ್ಲಿ ದಾಖಲೆ ಮಾಡಿದ್ದೇವೆ. ಯಾವುದನ್ನು ಇಟ್ಕೊಂಡು ನೀವು ಭಾಷಣ ಮಾಡ್ತೀರಿ? ಏನು ವಿಷಯ ಇಟ್ಕೊಂಡು ಭಾಷಣ ಮಾಡ್ತೀರಿ ಹೇಳಿ? ಯಾವ ಯೋಜನೆಯನ್ನು ಪೂರ್ಣಗೊಳಿಸಿದ್ದೀವಿ ಅಂತೇಳಿ ಹೇಳಿ ನೀವು ಭಾಷಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಯಾವುದನ್ನೂ ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ 2 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಈ ಸರ್ಕಾರ ಬಂದ ಮೇಲೆ ನಾವು ಉದ್ಯೋಗ ನೇಮಕಾತಿ ಮಾಡಿ ಆದೇಶ ಕೊಟ್ಟಿದ್ದೀವಿ ಅನ್ನುವಂಥದ್ದು ಒಂದೂ ಇಲ್ಲ. ಯುವಜನರ ಭವಿಷ್ಯಕ್ಕೆ ನೀವು ಕೊಳ್ಳಿ ಇಟ್ಟಿದ್ದೀರಿ. ಹಾಗಾಗಿ ಯುವಜನರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಭಾಷಣ ಮಾಡ್ತೀರಾ? ನಮ್ಮ ಸರ್ಕಾರ ಬಂದ ನಂತರ ಒಂದೇ ಒಂದು ಜಾಬು ಕ್ರಿಯೇಟ್ ಮಾಡಲಿಲ್ಲ ಅಂತ ಭಾಷಣ ಮಾಡ್ತೀರಾ? ಏನು ಭಾಷಣ ಮಾಡ್ತೀರಿ? ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಭಾಷಣ ಮಾಡ್ತೀರಾ? ATM ದರೋಡೆ ಆಯಿತು, ಬ್ಯಾಂಕ್ ರಾಬರಿ ಆಯಿತು, ಏನಂತ ನೀವು ಭಾಷಣ ಮಾಡ್ತೀರಿ? ಪರಪ್ಪನ ಅಗ್ರಹಾರದಲ್ಲಿ ದೇಶದ್ರೋಹದ ಮೇಲೆ ವಿಚಾರಣಾಧೀನ ಕೈದಿಗಳಾಗಿರೋರಿಗೂ ಕೂಡ ಮೊಬೈಲ್ ಕೊಟ್ಟಿದ್ದೇವೆ, ಅವ್ರಿಗೆ ರಾಜಾತಿಥ್ಯ ಸಿಗೋಂಗೆ ಮಾಡಿದ್ದೇವೆ ಅಂತ ಭಾಷಣ ಮಾಡ್ತೀರಾ ನೀವು? ಏನಂತ ಭಾಷಣ ಮಾಡ್ತೀರಿ? ನಮಗೆ ಯೋಗ್ಯತೆ ಇಲ್ಲ. ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ಪತ್ತೆ ಹಚ್ಚಿದರು. ಗುಜರಾತ್ನ ಪೊಲೀಸರು ಬಂದು ISIS ಬೆಂಬಲಿತ ಉಗ್ರರನ್ನು ಬಂಧಿಸಿದರು ಅಂತ ಏನು ಭಾಷಣ ಮಾಡೋಕ್ಕಾಗತ್ತಾ ನೀವು? ಏನಂತ ಭಾಷಣ ಮಾಡ್ತೀರಿ? ಹಾಗಾಗಿ ಯಾವುದನ್ನು ಇಟ್ಕೊಂಡು ಭಾಷಣ ಮಾಡ್ತೀರಿ ಹೇಳಿ ಮುಖ್ಯಮಂತ್ರಿಗಳೇ? ನಮ್ಮ ಸರ್ಕಾರ ಸಾಲ ಮಾಡೋದ್ರೊಳಗೆ ದಾಖಲೆ ಮಾಡಿದ್ದೇವೆ ಅಂತ ಭಾಷಣ ಮಾಡ್ತೀರಾ? ನೀವು ಬಂದ ಮೇಲೆ ನಮ್ಮ ರಾಜ್ಯದ ಸಾಲ 7.5 ಲಕ್ಷ ಕೋಟಿ ರೂಪಾಯಿ ದಾಟಿತು. ನೀವೇ ಮಾಡಿರೋ ಸಾಲ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮಾಡಿರೋ ಸಾಲ 5 ಲಕ್ಷ ಕೋಟಿ ದಾಟಿತು. ಏನಂತ ನೀವು ಭಾಷಣ ಮಾಡ್ತೀರಿ? ನನ್ನ ಸರ್ಕಾರ ಬಂದ ನಂತರ 7.5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಸಾಲದಲ್ಲಿ ದಾಖಲೆ ಮಾಡಿದ್ದೇವೆ, ನಾವು ಕರ್ನಾಟಕವನ್ನು ಮುಳುಗಿಸೇ ಹೋಗ್ತೇವೆ ಅಂತ ಭಾಷಣ ಮಾಡ್ತೀರಾ? ಏನಂತ ಭಾಷಣ ಮಾಡ್ತೀರಿ? ಹಾಗಾಗಿ ನಿಮಗೆ ಸಂಭ್ರಮ ಪಡುವಂಥದ್ದೇನಿಲ್ಲ. ಜನ ಸಂಕಟ ಪಡ್ತಾ ಇದ್ದಾರೆ. ಜನ ಸಂಕಟ ಪಡಬೇಕಾದ್ರೆ ನೀವು ಸಂಭ್ರಮ ಪಡೋದು ಅದು ನಿಮ್ಮ ವಿಕೃತ ಮನೋಭಾವನೆಯನ್ನು ತೋರಿಸುತ್ತೆ. ಜನ ಸಂತೃಪ್ತಿಲಿದ್ದಾಗ, ಜನ ಸಂಭ್ರಮಿಸಿದರೆ ಅದು ಸಂಸ್ಕೃತಿ ಆಗತ್ತೆ. ಜನ ಸಂಕಷ್ಟ ಪಡ್ತಿರ್ಬೇಕಾದ್ರೆ, ಜನ ಈ ಸರ್ಕಾರದಿಂದ ಪರಿತಪಿಸ್ತಿರ್ಬೇಕಾದ್ರೆ ನೀವು ಸಂಭ್ರಮಿಸೋದು ಅದು ವಿಕೃತಿಯ ಪರಮಾವಧಿ. ಹಾಗಾಗಿ ನೀವು ಸಂಭ್ರಮಿಸುವಂಥ ಯಾವುದೇ ಒಂದು ಕೆಲಸವನ್ನು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಅಂದರೆ ಬಡವರೇ ಹೋಗ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜು ಮಾಡುವ ಯೋಗ್ಯತೆಯೂ ಇಲ್ಲದ ಸ್ಥಿತಿಗೆ ನೀವು ತಲುಪಿದ್ದೀರಿ. ನೀವು ನಿಮ್ಮ ಆದ್ಯತೆ
ಬಡ ಜನರ ಈ ಒಂದು ಆಸ್ಪತ್ರೆಗೆ ಔಷಧಿ ಸರಬರಾಜು ಮಾಡೋದು, ಜೀವ ಉಳಿಸೋದು ನಿಮ್ಮ ಆದ್ಯತೆ ಆಗಬೇಕಾಗಿತ್ತು. ನೀವು ಬದಲಿಗೆ ಏನು ಮಾಡಿದಿರಿ? ಎಷ್ಟು ಎಮ್ ಎಲ್ ಎಗಳು ಕಾಂಗ್ರೆಸ್ನವ್ರು ಇದ್ದಾರೋ ಅದಕ್ಕಿಂತ ಜಾಸ್ತಿ ಜನರಿಗೆ ಕ್ಯಾಬಿನೆಟ್ಸ್ ದರ್ಜೆ ಸ್ಥಾನಮಾನ. ಯಾರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ? ಎಲ್ಲ ನಿಗಮ ಮಂಡಳಿಗಳ ಅಧ್ಯಕ್ಷಗಳಿಗೂ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ. ಅಂದರೆ ಜನ ಸಂಕಷ್ಟದಲ್ಲಿದ್ದಾಗ, ಜನ ಔಷಧಿ ಇಲ್ಲದೆ ಒದ್ದಾಡ್ತಿರ್ಬೇಕಾದ್ರೆ ನಿಮಗೆ ಔಷಧಿ ಸಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಆದರೆ ನಿಮಗೆ, ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಒಂದು 150 ಜನರಿಗೆ ಮೆರೆಸೋದಕ್ಕೆ ಅವರಿಗೊಂದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ. ಅಂದರೆ ಇದನ್ನಿಟ್ಕೊಂಡು ನೀವು ಸಂಭ್ರಮ ಪಡೋಕ್ಕಾಗತ್ತಾ? ಹೀಗಾಗಿ ನೀವು ಸಂಭ್ರಮ ಪಡುವಂಥ ಯಾವುದೇ ಒಂದು ಕೆಲಸವನ್ನು ನೀವು ಮಾಡಿಲ್ಲ. ಈ ಸರ್ಕಾರ ಬಂದ ನಂತರ ಮೂಲಸೌಕರ್ಯದ, ಅಂದರೆ ಹೂಡಿಕೆ, ಬಂಡವಾಳ ವೆಚ್ಚ ಅಂತ ಏನು ಕರಿತೇವೆ, ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇವತ್ತು ಮಾಧ್ಯಮಗಳು ವರದಿ ಮಾಡಿದ್ದಾವೆ, ಕನಿಷ್ಠ 15,000 to 16,000 ಕೋಟಿ ರೂಪಾಯಿ ನಮ್ಮ ಆದಾಯದಲ್ಲಿ ಕೋತ ಆಗ್ತಾ ಇದೆ ಅನ್ನೋದನ್ನು ಕೂಡ ವರದಿಯನ್ನು ಮಾಡಿದ್ದಾವೆ. ಹಾಗಾಗಿ ನೀವು ಸಂಭ್ರಮ ಪಡುವಂಥ ಯಾವ ಸಂಗತಿಯೂ ಕೂಡ ಉಳ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭ್ರಷ್ಟಾಚಾರದೇ ವಿಷಯಕ್ಕೆ ಮಾತಾಡೋದಾದರೆ, ಮೂಡ ಹಗರಣ, ನಿಮ್ಮ 1000 ದಿನದ ಕಿರೀಟಕ್ಕೆ ಒಂದು ಗರಿ. ವಾಲ್ಮೀಕಿ ಹಗರಣ, ನಿಮ್ಮ 1000 ದಿನದ ಕಿರೀಟಕ್ಕೆ ಒಂದು ಗರಿ. ವಕ್ಫ್ ಮಂಡಳಿಯಲ್ಲಿ ಹಗರಣ, ಅದು ನಿಮ್ಮ 1000 ದಿನದ ಕಿರೀಟಕ್ಕೆ ಒಂದು ಗರಿ. 11 ಇಲಾಖೆ ಮತ್ತು 9 ನಿಗಮಗಳಲ್ಲಿ 42 ಕೋಟಿ ರೂಪಾಯಿ ದುರುಪಯೋಗ, ಅದು ನಿಮ್ಮ ಕಿರೀಟಕ್ಕೆ ಒಂದು ಗರಿ. ಮಧ್ಯವರ್ತಕರಿಂದ, ಅದು BJP ಮಾಡಿದ ಆರೋಪ ಅಲ್ಲ, ಮದ್ಯ ಮಾರಾಟಗಾರರ ಸಂಘ ಮಾಡಿದ ಆರೋಪ. ಮಧ್ಯವರ್ತಕರಿಂದ ಮಾಮೂಲಿ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದು, ಅದು ನಿಮ್ಮ ಕಿರೀಟಕ್ಕೆ ಒಂದು ಗರಿ. ಬೋವಿ ನಿಗಮದಲ್ಲಿ 60 ಕೋಟಿ ರೂಪಾಯಿ ಗೋಲ್ಮಾಲ್, ಅದು ನಿಮ್ಮ ಕಿರೀಟಕ್ಕೆ ಒಂದು ಗರಿ. RCB ವಿಜಯೋತ್ಸವವನ್ನು ನೀವೇ ಕ್ರಿಕೆಟ್ ಆಡಿದ್ರೇನೋ ಅನ್ನೋಷ್ಟರ ಮಟ್ಟಿಗೆ ಸಂಭ್ರಮಿಸೋದಕ್ಕೆ ಹೋಗಿ 11 ಜನರ ಬಲಿಯನ್ನು ತೆಗೆದುಕೊಂಡಿದ್ದು, ಅದು ನಿಮ್ಮ ಒಂದು ಗರಿ. ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ 15,000 ಕೋಟಿ ರೂಪಾಯಿ ಹಗರಣ ಮಾಡೋದಕ್ಕೆ ಸಂಚು ಮಾಡಿದ್ದು ನಿಮ್ಮದೊಂದು ಗುರಿ. ಕಸ ಬಳಿಯೋ ಮಷೀನ್ಗೆ ಬೆಂಗಳೂರಿನಲ್ಲಿ 617 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಹೊರಟಿರೋದು, ಅದು ನಿಮ್ಮ ಒಂದು ಗುರಿ, ಈ ಗರಿ ಆಗ್ತದೆ. ಇವೆಲ್ಲವೂ ಕೂಡ ನಿಮ್ಮ ಒಂದು ಗರಿ. ಆದರೆ ಬಡವ್ರನ್ನ, BPL ಕಾರ್ಡ್ ಇದ್ದವ್ರನ್ನ APL ಕಾರ್ಡಿಗೆ ಬದಲಾಯಿಸಿದಿರಿ. ಬಸ್ಸುಗಳು, KSRTC ಬಸ್ಸುಗಳು ತಳ್ಳೋ ಮಾಡಲು ಬಸ್ಸುಗಳಾಗಿದ್ದಾವೆ. ಬಸ್ಸುಗಳನ್ನೇ 4 ರೂಟ್ ಇದ್ದು ಓಡ್ತಿದ್ದ ಕಡೆಗೆ 2 ರೂಟಿಗೆ ಇಳಿಸಿದಿರಿ. ಶಕ್ತಿ ಯೋಜನೆ ಇಡೀ KSRTCಯನ್ನು ನಿಶಕ್ತಿ ಮಾಡಿದೆ. ಇದು ನೀವು ಮಾಡಿರ್ತಕ್ಕಂಥದ್ದು. ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಹೀಗೆ ಸರ್ಕಾರಿ ಅಧಿಕಾರಿಗಳಿಗೆ ನಿಮ್ಮ ಪಕ್ಷದ ನಾಯಕರುಗಳು ಗೂಂಡಾಗಳ ರೀತಿಯಲ್ಲಿ ಧಮಕಿ ಹಾಕಿರ್ತಕ್ಕಂಥದ್ದು, ಇವೆಲ್ಲವೂ ಈ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥದ್ದು. ಇದು ಯಾವುದು ಕೂಡ ನೀವು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಸಂಗತಿಯಲ್ಲ, ಇದ್ಯಾವುದು ನೀವು ಸಂಭ್ರಮ ಪಡ್ತಕ್ಕಂಥ ಸಂಗತಿಯಲ್ಲ. ಇದು ಎಲ್ಲವೂ ಕೂಡ ನೀವು ತಲೆ ತಗ್ಗಿಸ್ಬೇಕಾಗ್ತಕ್ಕಂಥ, ಕರ್ನಾಟಕದ ರಾಜ್ಯದ ಜನ ಹೊರಗಡೆ ಹೋಗಿ ತಲೆ ತಗ್ಗಿಸ್ಬೇಕಾಗಿರೋ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ದೀರಿ. ಸಂಭ್ರಮ ಪಡುವಂಥ ಯಾವುದೇ ಒಂದು ಕೆಲಸವನ್ನು ನೀವು ಒಂದು 1000 ದಿನಗಳಲ್ಲಿ ಮಾಡಿಲ್ಲ. 1000 ದಿನಗಳಲ್ಲಿ 1000 ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ದು, ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದು, ಇದು ಮತ್ತು ಬೆಲೆ ಏರಿಕೆ ಮಾಡಿದ್ದು, ಇದಿಷ್ಟೇ ನೀವು ಮಾಡಿರ್ತಕ್ಕಂಥ ಕುಖ್ಯಾತಿ. ನೀವು ಪ್ರಖ್ಯಾತಿಯಾಗುವಂಥ ಯಾವುದೇ ಕೆಲಸವನ್ನು ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.